N24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ತಲೆದೋರಿದ ಬರ ಪರಿಸ್ಥಿತಿ ನಿರ್ವಹಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಎಸ್ಪಿ ಸಂಕನೂರ ಆಗ್ರಹಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೇರಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ಸಂಕಷ್ಟದಲ್ಲಿ ಇರುವ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ, ಬರ ನಿರ್ವಹಣೆಗೆ ಕೇಂದ್ರ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ವಿಚಾರದಲ್ಲಿ ನಿಮಗೆ ಜವಾಬ್ದಾರಿ ಇಲ್ಲವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಇದೇ ಮೊದಲ ಸಲವೇನೂ ಬರ ಬಂದಿಲ್ಲ. ಈ ಹಿಂದೆಯೂ ಕೂಡ ಬರ ಪರಿಸ್ಥಿತಿ ಇತ್ತು. ಅಲ್ಲದೆ 5 ವರ್ಷಗಳ ಇಡೀ ರಾಜ್ಯ ಪ್ರವಾಹದಿಂದ ತತ್ತರಿಸ್ತಾ ಇತ್ತು. ಆಗ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಕೇಂದ್ರದ ಅನುದಾನಕ್ಕಾಗಿ ಕಾಯದೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು. ನೆರೆ ನಿರ್ವಹಣೆಗೆ ರಾಜ್ಯ ಸರ್ಕಾರದಿಂದ ಅನುದಾನ ಕೊಟ್ಟಿದ್ದಾರೆ. ನಂತರ ಕೇಂದ್ರ ಅನುದಾನ ಕೊಟ್ಟಿತ್ತು. ಈಗ ಸಿದ್ದರಾಮಯ್ಯ ಅವರು ಅನುದಾನ ಕೊಡ್ಲಿ, ನಂತರ ಕೇಂದ್ರದಿಂದ ಬರಲಿದೆ. ಬರ ಪರಿಸ್ಥಿತಿ ನಿಭಾಯಿಸಲಾಗದಿದ್ರೆ ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ನಿರೀಕ್ಷೆತೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ. ಗ್ಯಾರಂಟಿಗಳ ಹೆಸರಲ್ಲಿ ಜನರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯವನ್ನ ಕಡಿತಗೊಳಿಸಿದೆ. ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಬರ ಪರಿಸ್ಥಿತಿ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಕಳೆದ 8 ತಿಂಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ದೇಶದ್ರೋಹಿ ಚಟುವಟಿಕೆ ಹೆಚ್ಚಾಗಿದೆ. ಆದರೂ ಕೂಡ ತಪ್ಪಿತಸ್ಥ ವಿರುದ್ಧ ಕ್ರಮ ಕೈಗೊಳ್ಳುವುದರ ಬದಲಾಗಿ ರಕ್ಷಣೆ ಮಾಡ್ತಾ ಇದೆ. ಇದೊಂದು ಜನವಿರೋಧಿ ಸರ್ಕಾರವಿದ್ದು ಅಧಿಕಾರ ನಡೆಸುವ ನೈತಿಕತೆ ಕಳೆದುಕೊಂಡಿದೆ ಅಂತ ದೂರಿದ್ರು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರೇ, ನಮ್ಮ ರಾಜ್ಯದೊಳಗ ಪಂಚ ಗ್ಯಾರಂಟಿ ಮೂಲಕ ಅಧಿಕಾರದ ಗದ್ದಿಗೆಯನ್ನು ಏರಿದಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆ ಗದ್ದಿಗೆ ಏರಿದ ನಂತರ ಜನರ ನಿರೀಕ್ಷೆಗೆ ತಕ್ಕಂತೆ, ಜನರ ಆಶೋತ್ತರಗಳ ತಕ್ಕಂತೆ ಅದು ಕೆಲಸ ಮಾಡಲಿಲ್ಲ, ಕೆಲಸ ಮಾಡ್ಲಿಕ್ಕೆ ಹತ್ತಿಲ್ಲ. ಹೀಗಾಗಿ ಇವತ್ತು ರಾಜ್ಯದ ಜನತೆ ತಮ್ಮೊಳಗ ಮಾತಾಡ್ಲಿಕ್ಕೆ ಹೋಗ್ತಾರೆ. ಏನ್ ಮಾತಾಡ್ಲಿಕ್ಕೆ ಅಂದ್ರ, ನಾವ್ ಯಾಕಾರ ಈ ಸರ್ಕಾರ ತಂದ್ವಿ ಅಧಿಕಾರಕ್ಕೆ, ಒಂದ್ ರೀತಿಯ ಪಶ್ಚಾತ್ತಾಪವನ್ನು ಪಡ್ಲಿಕ್ಕೆ ಎತ್ತಿದ್ದಾರೆ. ಇದಕ್ಕೆ ಪ್ರಮುಖವಾದಂತ 3-4 ಕಾರಣಗಳಿವೆ. ಒಂದನೇದಾಗಿ, ಏನ್ ನಮ್ಮ ರಾಜ್ಯಕ್ಕೆ ಒಂದು ಭೀಕರ ಬರಗಾಲ ಬಂತು. ಈ ಭೀಕರ ಬರಗಾಲವನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಸಮರ್ಪಕವಾಗಿ ನಿಯಂತ್ರಣ ಮಾಡಲಿಲ್ಲ. ಎರಡನೇದಾಗಿ, ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟದ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಲ್ಲ. ಮೂರನೇದ್ದು, ಬಹಳ ಮುಖ್ಯವಾಗಿ 8 ತಿಂಗಳೊಳಗಾಗಿ ಸಾಕಷ್ಟು ದೇಶದ್ರೋಹಿ ಚಟುವಟಿಕೆಗಳು ನಡೆದು ನಮ್ಮ ರಾಜ್ಯದೊಳಗೆ ಭೀಕರ ಬರಗಾಲ ಬಂದ ಸಂದರ್ಭದೊಳಗ ರೈತರು ಏನು ಬಯಸಿದ್ರಂದ್ರ, ನಮ್ಮ ಸರ್ಕಾರ ಇಷ್ಟೊಂದು ಮೆಜಾರಿಟಿ ನಾವು ಆರಿಸಿ ತಂದೀವಿ, ಆಶೀರ್ವಾದ ಮಾಡಿ ಇವರಿಗೆ, ನಮ್ಮ ಸಹಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಧಾವಿಸ್ತದ, ಸಾಲ ಏನದಲ್ಲ ಮನ್ನಾ ಮಾಡ್ತದ ಅನ್ನೋ ವಿಚಾರದೊಳಗಿದ್ರು. ಆದ್ರೆ ಮಾಡಿದ್ದೇನಪ್ಪ ಅಂದ್ರೆ, ಬರೀ 2,000 ರೂಪಾಯಿ ಘೋಷಣೆ ಮಾಡೋದ್ರ ಮೂಲಕ, ಅದು ಕೂಡ ಇನ್ನು ಎಲ್ಲರ ರೈತರ ಅಕೌಂಟಿಗೆ ತಲುಪಿಲ್ಲ. ಮುಖ್ಯವಾಗಿ ನರೇಂದ್ರ ಮೋದಿಜಿಯವರ ಏನ್ ಕಿಸಾನ್ ಸನ್ಮಾನ ಯೋಜನೆ, ಕೇಂದ್ರ 6,000 ಕೊಟ್ರ, ರಾಜ್ಯ ಕೊಡ್ತಕ್ಕಂತ 4,000, ಅದನ್ನು ಕೂಡ ನಿಲ್ಲಿಸಿಬಿಟ್ರು. ಇಷ್ಟೊಂದು ಭೀಕರ ಬರಗಾಲ ಬಂದದ, ಗೋಳೆ ಹೋಗ್ಲಿಕ್ಕೆ ಹೊರಟಿದ್ದಾರೆ, ಬೇರೆ ಬೇರೆ ಕಡೆ ಹೊರಟಿದ್ದಾರೆ. ಆ ಗೋಳೆ ಹೋಗೋದನ್ನ ನಿಲ್ಲಿಸಲಿಲ್ಲ. ಇದು ಒಂದು ರೀತಿ ಆದ್ರೆ, ಇವ್ರು 8 ತಿಂಗಳ ಅವಧಿ ಒಳಗ ಎಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅಂತ ಹೇಳಿದ್ನ. ಮಹಿಳೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ಪ್ರಕರಣಗಳು ನಡೆದು, ಇಲ್ಲೇ ಬೆಳಗಾವಿ ಜಿಲ್ಲೆ ಒಳಗ ಸುವರ್ಣಸೌಧದೊಳಗ ಏನು ಅಧಿವೇಶನ ನಡೀತ ಸಂದರ್ಭದೊಳಗ
ಆ ಒಂಟುಮುರಿ ಗ್ರಾಮದೊಳಗೆ ಒಬ್ಬ ಎಸ್ ಟಿ ಮಹಿಳೆಯನ್ನ ಮನೆಯಿಂದ ಬರೆಬತ್ಲ ಮಾಡಿ ಹೊರತಂದು ಮೆರವಣಿಗೆ ತಗೊಂಡೋಗಿ ಕಂಬಕ್ಕೆ ಕಟ್ಟಿ ಎಷ್ಟೊಂದು ಹಿಂಸೆ ಕೊಟ್ರು. ಕಾಂಗ್ರೆಸ್ ಸರ್ಕಾರ ಎಲ್ಲಿ ಹೋಗಿತ್ತು ಅವಾಗ? ಪೊಲೀಸರು ಎಲ್ಲಿ ಹೋಗಿದ್ರು? ಎಷ್ಟು ತಡವಾಗಿ ಬಂದ್ರು? 10-15 ಕಿಲೋಮೀಟರ್ ಆದ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಬರ್ಬೋದಾಗಿತ್ತಲ್ಲ ಅರ್ಧ ಗಂಟೆ ಒಳಗಾಗಿ. ಎರಡನೇದು ನನ್ನ ಕ್ಷೇತ್ರದೊಳಗ ಹಾವೇರಿ ಒಳಗ ಆ ಅಕ್ಕಿಹಾಲೂರು ಪಕ್ಕದಲ್ಲಿರ್ತಕ್ಕಂತ ಏನು ಲಾಜ್ ಅದ, ಅಲ್ಲಿ ರೂಮ್ನೊಳಗ ಪುರುಷ ಒಬ್ಬ ಮಹಿಳೆ ನೈತಿಕ ಪೊಲೀಸ್ಗಿರಿ ಮಾಯಿಗೆ ಒಳಬೇಕು, ಇಬ್ಬರನ್ನ ಹೊಡೆದು ಆ ಮಹಿಳೆಯನ್ನ 6 ಜನ ಮೋಟರ್ ಬೈಕ್ ಮ್ಯಾಗ ಕಾಡಿಗೆ ಕರ್ಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ಅನ್ಯಾಯಕ್ಕೊಳಗಾದ ಮಹಿಳೆ ಪೊಲೀಸ್ ಸ್ಟೇಷನ್ ಬಂದು ಕೇಸ್ ಫೈಲ್ ಮಾಡಿದ್ರೆ FIR ಫೈಲ್ ಮಾಡಲಿಲ್ಲ. ಯಾರ ಒತ್ತಡ ಇತ್ತು, ಯಾರ ಕೈವಾಡ ಇತ್ತು ವಿಳಂಬ ಆಗಲಿಕ್ಕೆ? ಇಡೀ ಊರಿನ ಜನ ಗಲಾಟೆ ಮಾಡಿದರು. ಇಡೀ ಊರಿನ ಜನ ಗಲಾಟೆ ಮಾಡಿ ಬಹಳಷ್ಟು ವಿಳಂಬವಾಗಿ FIR ಫೈಲ್ ಮಾಡಿಕೊಂಡ್ರು. ಮತ್ತೆ ಯಾರು ಅನ್ಯಾಯಕ್ಕೊಳಗಾಗಿ ಹೆಸರು ಕೊಟ್ಟರು ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದೊಳಗ ಮಹಿಳೆಯರಿಗೆ ರಕ್ಷಣೆ ಇಲ್ವಾ? ಇದ್ರ ಜೊತೆಗೆ 8 ತಿಂಗಳ ಅವಧಿ ಒಳಗ ದೇಶದ್ರೋಹಿ ಚಟುವಟಿಕೆಗಳು ಎಷ್ಟು ಹಿಡಿದಿದ್ದಾವ? ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವು ವಿಧಾನಸೌಧ ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದೊಳಗ ಏನಾಯ್ತು? ನಾಸೀರನ್ನು ಏನು ಆಯ್ಕೆ ಆದ ಸಂದರ್ಭದೊಳಗ ಬೆಂಬಲಿಗರು ವಿಧಾನಸೌಧದೊಳಗೆ ಪಾಕಿಸ್ತಾನದಿಂದ ಬಂದಂತಾರ, ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಪ್ರೂಫ್ ಕೇಳ್ತಾರ, FSL ರಿಪೋರ್ಟ್ ಬರ್ಲಿ ಅಂತಾರ. ಅರೆ ನೀವೆಲ್ಲ ಟಿವಿ ಮಧ್ಯೆ ಎಷ್ಟೆಲ್ಲ ತೋರಿಸಿರಿ, ಅದು ಪ್ರೂಫ್ ಬೇಕಾ? FSL ರಿಪೋರ್ಟ್ ಬೇಕಾ? ಅರೆ ವಿಧಾನಸೌಧದೊಳಗೆ ಅಲ್ಲೇ ಪೊಲೀಸರು ಇರ್ತಾರ, 2 ನಿಮಿಷದೊಳಗೆ ಅರೆಸ್ಟ್ ಮಾಡಿ ಹೋಗಿಬೇಕು ಅವ್ರನ್ನ. ಇದರ ಅರ್ಥ ಏನು? ಕಾಂಗ್ರೆಸ್ನವರು ಒಂದು ಕೋಮಿನ ಜನರಿಗೆ ಇವರು ಅವ್ರಿಗೆ ರಕ್ಷಣೆ ಕೊಡ್ತಾರ, ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡ್ತಾರಾ? ಇತ್ತೀಚೆಗೆ ಸೋಮೇಶ್ವರ ಏನು ಕೆಫೆ ಒಳಗೆ ಬೆಂಗಳೂರೊಳಗೆ ಏನಾಯ್ತು? ಒಟ್ಟಾರೆ ಈ ಒಂದು 8 ತಿಂಗಳ ಕಾಂಗ್ರೆಸ್ ಅವಧಿ ಅಧಿಕಾರದ ಅವಧಿ ಒಳಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ, ದೇಶದ್ರೋಹ ಚಟುವಟಿಕೆಗಳು ಹೆಚ್ಚಾಗಿ ನಡೆದವು. ಒಟ್ಟಾರೆ ಇವೆಲ್ಲವುಗಳನ್ನ ಮರೆಸಲಿಕ್ಕೆ, ಜನರ ಗಮನವನ್ನು ಬೇರೆ ಕಡೆಗೆ ಸೆಳೀಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕ DK ಶಿವಕುಮಾರ್ ಅವರು ಏನ್ ಮಾಡ್ಲಿಕ್ಕೆ ಜನರು ಬೇರೆ ಕಡೆ ಡೈವರ್ಟ್ ಮಾಡುದು, ಕೇಂದ್ರದ ಮೇಲೆ ಅಪಾದನೆ ಮಾಡುವುದು, ಸುಳ್ಳು ಅಪಾದನೆ ಮಾಡುವುದು, ಸತ್ಯಕ್ಕೆ ದೂರವಾದಂತ ಅಪಾದನೆಗಳನ್ನು ಮಾಡುವುದು. ಇದೀಗ ಅದರ ಬಗ್ಗೆ ಸ್ನೇಹಿತರಾದಂತ ಹನುಮಂತ ರಾಣಿ ಅವರು ನಿಮಗೆ ವಿವರಣೆ ಕೊಟ್ಟಿದ್ದಾರೆ. ಅವ್ರ ಮುಖ್ಯ ಆರೋಪ ಏನು? ಕೇಂದ್ರದೊಳಗ ರಾಜ್ಯಗಳಿಂದ ಏನು ತೆರಿಗೆ ಹಣ ಸಂಗ್ರಹ ಆಗ್ತದ, ಸರಿಯಾಗಿ ಹಂಚಿಕೆ ಮಾಡ್ಲಿಕ್ಕಿತ್ತಿಲ್ಲ ಅಂತ ಅವ್ರ ಆರೋಪ. ಎರಡನೇ ಆರೋಪ ಏನಪ್ಪ ಅಂದ್ರೆ ಪ್ರತಿ ರಾಜ್ಯಗಳಿಗೆ ಎಷ್ಟು ಗ್ರಾಂಟಿನ್ ಕೊಡ್ಬೇಕು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನ್ ಗ್ರಾಂಟಿನ್ ಕೊಡ್ತಾರ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಅದನ್ನ ಕಡಿಮೆ ಕೊಡ್ಲಿಕ್ಕಿತ್ತಾರಂತ ಅಪಾದನೆ ಮಾಡಲಿಕ್ಕಿದ್ದಾರೆ. ನಾ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತೀನಿ ನಾನು. ಮೋದಿಜಿಯವರು 2014 ಅಧಿಕಾರಕ್ಕೆ ಬಂದಾರ. 2014 ಪೂರ್ವದ ಅವಧಿಯೊಳಗೆ ಮನಮೋಹನ್ ಸಿಂಗ್, ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರು ಇದ್ರು. 14 ಪೂರ್ವದೊಳಗೆ 10 ವರ್ಷದೊಳಗೆ ಅವಾಗ ಎಷ್ಟು ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಣ ಬಂದದ? 14ರಿಂದ 24ಕ್ಕೆ ಎಷ್ಟು ತೆರಿಗೆ ಬಂದದ? ಲೆಕ್ಕ ತೆಗಿಲಿ. ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಮಾತನಾಡಿ, ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ನವರು ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ನಿಯಮಾನುಸಾರ ಅನುದಾನ ಕೊಡ್ತಾ ಇದೆ. ಈ ಹಿಂದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ 2004ರಿಂದ 2014ರ ಅವಧಿಯಲ್ಲಿ ರಾಜ್ಯಕ್ಕೆ 81,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿತ್ತು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 2014ರಿಂದ ಈವರೆಗೆ 2.85 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದೆ. ಯುಪಿಎ ಸರ್ಕಾರಕ್ಕಿಂತ ದುಪ್ಪಟ್ಟು ಹಣ ಈಗ ಕೊಡಲಾಗಿದೆ. ಆದರೆ ಕಾಂಗ್ರೆಸ್ನವರು ನಿರಾಧಾರವಾಗಿ ಆರೋಪಿಸ್ತಾ ಇದ್ದಾರೆ ಎಂದರು. ವಿಶೇಷವಾಗಿ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ
ವಿಧಾನ ಪರಿಷತ್ತಿನ ಶಾಸಕರು ಪ್ರತಿ ಜಿಲ್ಲೆಗೂ ಕೂಡ ನಾವು ಸಂಪರ್ಕವನ್ನು ಮಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬಂದಿರತಕ್ಕಂಥ ಅನುದಾನದ ಕೊರತೆ ಆಗ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥ ಆಪಾದನೆಯನ್ನ ಕಾಂಗ್ರೆಸ್ ವಲಯದಲ್ಲಿ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ನಗರದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಮುಂದೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳನ್ನ ಇವತ್ತು ಸಿದ್ದರಾಮಯ್ಯನವರು ಕೇಂದ್ರದಿಂದ ಸರಿಯಾಗಿ ಹಣಕಾಸಿನ ನೆರವು ಬರ್ತಾ ಇಲ್ಲ ಅಂತಕ್ಕಂಥ ಆಪಾದನೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಖಂಡಿಸಿ ಕೇಂದ್ರ ಕೊಡಬೇಕಾಗಿರ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಕ್ಕೆ ಬರ್ಬೇಕಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನ ಅವ್ರು ನೀಡ್ತಾ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ರಾಜ್ಯಕ್ಕೆ ಕೇಂದ್ರದಿಂದ ಯಾವುದೇ ಹಣಕಾಸನ್ನ ಕೊಡಬೇಕಾದ್ರೆ ಇದಕ್ಕೆ ತಂದೆ ಆಗಿರ್ತಕ್ಕಂಥ ನೀತಿ ನಿಯಮಗಳಿದಾವೆ. ಹಣಕಾಸು ಆಯೋಗ ಅಂತಕ್ಕಂಥದ್ದು ಒಂದು ದೇಶದಲ್ಲಿ ಇದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಗಮನಿಸಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನ ರಾಷ್ಟ್ರಪತಿಗಳು ರಚನೆ ಮಾಡ್ತಾರೆ. ಇವಾಗ 15ನೇ ಹಣಕಾಸು ಆಯೋಗ 2020ರಿಂದ ಚಾಲ್ತಿಯಲ್ಲಿದೆ. ಈ ಹಣಕಾಸು ಆಯೋಗವನ್ನ ರಚನೆ ಮಾಡಿದ ಮೇಲೆ ಕೇಂದ್ರ ರಾಜ್ಯದಿಂದ ಬರ್ತಕ್ಕಂಥ ಟ್ಯಾಕ್ಸ್ ಅನ್ನ ಹಂಚಿಕೆ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಆ ಹಣಕಾಸು ಆಯೋಗವೇ ನಿರ್ಧಾರ ಮಾಡ್ತಾ ಇದೆ. ಇದು ಹಣಕಾಸು ಆಯೋಗ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತಪಟ್ಟಿರ್ತಕ್ಕಂಥದ್ದಲ್ಲ. ಇದೊಂದು ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಸಂವಿಧಾನಬದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದರ ನೇತೃತ್ವ ಕೂಡ ರಾಷ್ಟ್ರಪತಿ ಇರ್ತಾ ಇದೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಆ ಹಣಕಾಸು ಆಯೋಗ ಸಾಕಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನಾವು 11ನೇ ಹಣಕಾಸು ಆಯೋಗ 2000ರಿಂದ 2005ರಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನವನ್ನ 29.5% ಅನುದಾನವನ್ನ ರಾಜ್ಯಗಳಿಗೆ ವಿಸ್ತಾರ ಮಾಡ್ತಾ ಇತ್ತು. 11ನೇ ಹಣಕಾಸಿನ ಆಯೋಗ 2000ರಿಂದ 2005ರವರೆಗೆ. 13ನೇ ಹಣಕಾಸಿನ ಆಯೋಗ 2010ರಿಂದ 15ರಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 29.5%ದಿಂದ 32%ಗೆ ಹೆಚ್ಚು ಮಾಡಿದರು. ಇದು ಯಾವಾಗ ಸುಮಾರು 57 ವರ್ಷಗಳ ಕಾಲದಲ್ಲಿ 29.5 ಇರ್ತಕ್ಕಂಥದ್ದು 32%ಗೆ ಬಂದಿರತಕ್ಕಂಥದ್ದು. ಅದೇ 15ನೇ ಹಣಕಾಸು ಆಯೋಗ ಬಂದಾಗ ಅಥವಾ 2014ರ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರಕ್ಕೆ ಇರತಕ್ಕಂಥ ಅನುದಾನವನ್ನ 32%ದಿಂದ 42%ಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು, ರಾಜ್ಯಗಳಿಗೆ ಹೆಚ್ಚು ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಹಾಗಾಗಿ ಇವತ್ತು ಕೇಂದ್ರಕ್ಕೆ ಬಂದಿರತಕ್ಕಂಥ ಅನುದಾನದಲ್ಲಿ ನಾವು 42% ಭಾಗ ರಾಜ್ಯಕ್ಕೆ ವಿತರಣೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಹಳಷ್ಟು ಅನುದಾನ ರಾಜ್ಯಗಳಿಗೆ ಬರ್ತಾ ಇದೆ. ವಿನಾಕಾರಣ ಕೇಂದ್ರದಿಂದ ಬರ್ತಾ ಇಲ್ಲ ಅಂತಕ್ಕಂಥ ಆಪಾದನೆಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸುವಂತ ಕೆಲಸ ಆಗಬಾರ್ದು ಅನ್ನೋಂಥ ವಿಚಾರವನ್ನ ಇವತ್ತು ತಮ್ಮ ಗಮನಕ್ಕೆ ತಂದು 10% ಇವತ್ತು ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೀರ್ತಿ, ಕೊಡಮಾಡಿರ್ತಕ್ಕಂಥ ಯೋಜನೆಗಳು ಹಣಕಾಸು ಆಯೋಗದ ಮುಖಾಂತರ ಇವತ್ತು ಬರ್ತಕ್ಕಂಥದ್ದು ಮೋದಿ ಅವರ ಸಾಧನೆ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಅಂಕಿಅಂಶಗಳನ್ನು ನಾವು ಹೇಳ್ತಾ ಹೋದ್ರೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಅಥವಾ ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ಅನುದಾನ ಬಂತು ಅಂತಕ್ಕಂಥ ವಿಚಾರ ಮಾಡಿದ್ರೆ 2004ರಿಂದ 2014ರ ಅವಧಿ 10 ವರ್ಷಗಳ ಕಾಲ ಸುದೀರ್ಘವಾಗಿ UPA ಗೌರ್ಮೆಂಟ್ ಅಧಿಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಅನುದಾನ 81,795 ಕೋಟಿಗಳು. 81,795 ಕೋಟಿಗಳನ್ನ 10 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಅವತ್ತು ಕೊಟ್ಟಿತ್ತು. ಇವತ್ತು ಅದೇ 2014ರಿಂದ 2024ರ ಅವಧಿಯಲ್ಲಿ NDA ಸರ್ಕಾರ ಅಥವಾ ನರೇಂದ್ರ ಮೋದಿಜಿ ಅವರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಇವತ್ತು 2,85,452 ಕೋಟಿ ರೂಪಾಯಿಗಳು. 2,85,452 ಕೋಟಿಗಳು. ನಾವು ಪರ್ಸೆಂಟೇಜ್ ವೈಸ್ ಎಷ್ಟು ಇನ್ಕ್ರೀಸ್ ಆಯಿತು 10 ವರ್ಷದೊಳಗೆ ನಾವು ನೋಡಿದಾಗ ಸುಮಾರು 246% ಅನುದಾನವನ್ನು ಹೆಚ್ಚಿಗೆ ಕೊಟ್ಟಿದ್ದಾರೆ ಆ 10 ವರ್ಷದ ಅವಧಿಯಿಂದ ಈ 10 ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಡೆವಲಪ್ಮೆಂಟ್ ವಿಚಾರದಾಗ ತೆಗೆದುಕೊಂಡ್ರೆ 2004ರಿಂದ 2014ರ ಅವಧಿಯಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಕೊಟ್ಟಿರ್ತಕ್ಕಂಥ ಗ್ರಾಂಟ್ ಇನ್ ಏಡ್ 60,000 ಕೋಟಿ.
60,000 ಕೋಟಿ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ, ನರೇಂದ್ರ ಮೋದಿಜಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಅಂದರೆ 2014ರಿಂದ 24ರ ಈ ಒಂದು ಅವಧಿಯಲ್ಲಿ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಬಂದಿರತಕ್ಕಂಥ ಅನುದಾನ ಇವತ್ತು 2,36,000 ಕೋಟಿ. 2,36,000 ಕೋಟಿ. ಅವರು ಕೊಟ್ಟಿರ್ತಕ್ಕಂಥದ್ದು 60,000 ಕೋಟಿ. ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 2,36,000 ಕೋಟಿ. ಪರ್ಸೆಂಟೇಜ್ ವೈಸ್ ಇದನ್ನ ಗಮನಿಸಿದಾಗ ಸುಮಾರು 243% ಏರಿಕೆ ಆಗಿದೆ. ಹಾಗಾಗಿ ಇವತ್ತು ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನದಲ್ಲಿ ಈ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗಿಲ್ಲ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ 2020ರಲ್ಲಿ 15 ಹಣಕಾಸು ಪ್ರಾರಂಭ ಆದ ಮೇಲೆ 3 ವರ್ಷ ಭಾರತೀಯ ಜನತಾ ಪಕ್ಷ ಇದ್ದಾಗ ಕೂಡ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ಪ್ರಮಾಣದಲ್ಲಿ ಇವತ್ತು ಕೂಡ ಕೇಂದ್ರ ಹಣಕಾಸಿನ ನೆರವನ್ನು ಒದಗಿಸ್ತಾ ಇದೆ. ಸುಳ್ಳು ಆರೋಪ ಇದು ಮುಖ್ಯಮಂತ್ರಿಗಳು ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಮಾಜಿ ಶಾಸಕ ಅನಿಲ್ ಬೆನಕೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ವಕ್ತಾರ ಎಂಜಿ ಜಿರಲಿ, ನಗರ ಘಟಕದ ಅಧ್ಯಕ್ಷ ಗೀತಾ ಸುತಾರ್, ಹನುಮಂತ್ ಕುಲಕರ್ಣಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.